ಸೋಲಿಸಿದವನೆಂದಾಡಿದರು ನನಗೆ ಚಿಂತೆ ಇಲ್ಲ. ನಿನ್ನ ತಾತನಾದ ಕಲಿ ಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ? ನಿನ್ನ ಪಾದ ಅಂತಃಕರಣದಿಂದ ಪರಮಾತ್ಮ. ಧನುಜಯ, ಧನಚಾರಿಯೇ, ಆಯುಷ್ಯ ಮುಗಿದ ಕ್ಷಣದಲ್ಲಿ ಯಾರ ಕಡೆಯಿಂದ ಮರಣವಿದೆಯೋ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಲಿಪಾರ್ತನೆ, ಜಗತ್ಕರ್ತನೆ, ಅವರವರ ಕರ್ಮಾನುಸಾರವಾಗಿ ವಾರಿಸೋತ್ತವರು ಭರಿದ ಲಿಖಿತಕ್ಕೆ ಯಾರು ಮಾಡುವುದೇನಿದೆ? ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ನಿಜವಾಗಿ ತಿಳಿಯಬಹುದು. ಗಾಂಡೀವಿ, ಬಿಡು ಬಿಡು ಯೋಚನೆಯನ್ನು ಯಾತಕ್ಕೆ ಮಾಡುವಿ? ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಾರ ಚೀನಾತಿಯಲ್ಲಿ ಉತ್ಪತ್ತಿಸಿದ ಲಕ್ಷ್ಮೀವರ ಜಗತ್ಕರ್ತ. ಅರ್ಜುನ, ನೀನು ಭುವನ ಭುಕ್ತಿಯಾಗಿಯೂ ಜಗದ್ವ್ಯಾಪಕನಾಗಿಯೂ ಸರ್ವಂತರಾಮಿಯಾಗಿಯೂ ವೇದಗಳಿಗೆ ಸಿಲಕದ ಮಹಾಮಹಿಮನಾಗಿಯೂ ಹೌದೇನು? ನಿನಗರಿಯದ ಕಾರ್ಯತ್ತಾವದು ನೀನಿಲ್ಲದಿರ್ತಡೆ ಈ ಜಗತ್ತಲ್ಲಿ ಹದು. ಹೌದೇನು ಪಾಪ? ಜಗಜ್ಜೀವ ಜಾಲಂಗಳಿಗೆ ಸೂತ್ರಧರನಾಗಿ ಅಭಿಮಾನ್ಯನನ್ನು ವೈರಗಳ ಕಡೆಯಿಂದ ಕೊಲ್ಲಿಸಿ ಎನ್ನ ಮುಂದೆ ಬೀಳುವಿಯನೋ ಏನು ಕಾಂಡವನಾಗಿ. ಕೃಷ್ಣ, ಅರ್ಜುನ, ನಿನ್ನಳಿಯನ ಉದಾರ ಧೈರ್ಯ ಗಾಂಭೀರ್ಯ ಜಾತರಾತಿಗಳನ್ನು ನೆನೆಸಿಕೊಂಡರೆ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾವೇ ಉದ್ಭವಿಸಿ ಬರುವವು. ಅವನ ಮುಖಾರವಿಂದವು ನೋಡದ ಇರಲಾರೆನೋ ನಾನೊಂದು ಕ್ಷಣ. ಅದೇಕೆ ಪಾಪ? ಕೃಷ್ಣ, ಅರ್ಜುನ, ನಿನ್ನಿನ ದಿನ ರಾತ್ರಿ ಪಂಕ್ತಿಯ ಭೋಜನ ಕಾಲದಲ್ಲಿ ಅಪ್ಪ ಕಪಟ ನಾಟಕನಾದ ಶ್ರೀಹರಿಯನ್ನು ಮಾತು ಮಾತ್ರ ನಂಬಬೇಡವೆಂದು ಹೇಳಿದನಲ್ಲ. ಎನ್ನ ಮಾತು ನಂಬಬೇಡವೆಂದು ಹೇಳಿದನೇನು ಅರ್ಜುನ? ಅವನ ಮಾತು ಈಗ ಸಹಜವಾಗಿ ತೋರಿತಲ್ಲ. ಹೌದೇನು? ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು. ಅಂತ ಕೂಸನನ್ನು ಕಳೆದುಕೊಂಡು ವಂತದಿಂದ ಬಂದ ಭಾಗ್ಯವೇನಿದೆ ರುಕ್ಮಿಣಿನಾಥ. ಧರ್ಮಜನಲ್ಲಿಗೆ ಸರ್ವತ ರಿಪುಕುಲೋತ್ಪಡರೆಂಬ ವಾರಣ ಕದಂಬಕ್ಕೆ ಹಿಂಬುಗೊಡದ ಕುಂಭಸ್ಥಲಮಂ ಭೇದಿಸಿ ಅಪ್ಪರಕ್ಕೆ ಬಲಗೊಳಗೆ ಮೃಗರಾಜನಂತೆ ಮೆರೆಯುವ ಕನ್ನಡ ಪ್ರಸಿದ್ಧನಾದ ಧನಂಜಯನೇ, ಹಿಡಿಯಿತೇನು ನಿನಗೆ ಮಂದಮತಿ ಬೇಗನೆ? ಹೌದು ಪರಮಾತ್ಮ. ಅರ್ಜುನ, ಜನಾರ್ದನ, ಕೃತಿ ಹೊಂದದೆ ವಿಮಲ ಮತಿಯುತನಾದ ಧರ್ಮಜನರಿಗೆ ಹೋದರೆ ಸುತನನಿಗೆ ತಿಳಿಯಬಹುದು. ಭಾರತ ಬೇರು ಮೃತ್ಯುಪನರಿಗೆ ಅತಿ ತೀವ್ರ ಹೋಗಲು ತುದುಕ್ತನಾಗು ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭಿತ ಅಂಬುಜಾಕ್ಷನೇ, ಮಧ್ಯಮ ಪಾಂಡವನೇ, ನಿನ್ನ ಅಳಿಯನಾದ ಅಭಿಮಾನ್ಯನು ಕುಂಬಿನೀಶ್ವರನ ಕಾದಾಡಿ ಕರಂಬುಜಗಳ ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿದನೋ, ಹೌದೇನು? ಎಷ್ಟು ಮನನಂದು ಮುರುಗಿ ಹೋದನೋ ಏನೋ. ಅಯ್ಯೋ ಅಭಿಮಾನ್ಯವೇ, ನಿನ್ನ ಪ್ರಾಣ ಹರಣಗೊಳಿಸಿದವನ ಶಿರವನ್ನು ಗಗನಾಂತರಕ್ಕೆ ಆಡಿಸಲೇ ಮಾಡಿಬಿಡಲೇ. ಎಷ್ಟು ಮಾಡಿದರೆ ಮಗನು ಹತಭಾಗ್ಯನಾದನಲ್ಲ. ಇರಲಿ ನೋಡೋಣ. ಇದಿಷ್ಟರನಲ್ಲಿಗೆ ಭಾರತಿಗಿಂತ ಮಿಂಚಿ ರಥವನ್ನು ಬಿಡು ಗವತ್ತೋ ತಾರಣ ಪಡುವಟ ಕುಲೋತ್ತಮನಾದ ಸೂತನೇ, ಎನ್ನ ಹಠವು ತೀರಿದು ನೋಡು ಹಿಂದಿಗೆ ಬೇಗನೆ. ಪೂರ್ವ ದೇಶೀಯರ ಅಭಿಮನ್ಯುವು ಪದ್ಮವ್ಯೂಹದೊಳಗೆ ಮರಣ ಹೊಂದಿದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಬಹುಮುಖ್ಯ, ಎನ್ನ ಕಾರ್ಯ ನೆರವೇರಿತಿನ್ನು. ಹಳಿಯನಾದ ಅಭಿಮನ್ಯವನ್ನು ಉಲಹಬಾರದೆಂಬ ಎನ್ನ ಮನದ ಹರಿಕೆ ಹಿಂದಿಗೆ ಕೈಗೂಡಿತು. ಮುಂದಿನ್ನು ಅವನೊಡನೆ ದಾವ ತೊಂದರೆಗಳೆಂಬ ಸಂಶಯ ಹಿಂದಿಗೆ ನಿವಾರಣೆಯಾಯಿತು. ಸಾರಥಿ, ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮಜನಲ್ಲಿಗೆ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸುವೆನು. ಮುಂದಿನ್ನು ಕೌರವಾದಿಗಳನ್ನು ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಪಡುವೆನು. ಸಾರಥಿ, ಹೇಗಿರುವುದು ನೋಡು ಎಂದೆಯ ಯುಕ್ತಿ. ಕಲಿಪಾರ್ಥನೆ, ನಾನು ಸಮರಂಗವ ಮಾಡಿ ಬರುವ ಸಮಯದೊಳಗೆ ಕ್ರಮವಾಗಿ ಅಭಿಮಾನ್ಯನನ್ನು ಬಂದನೆಂದು ಚಂದನೋರೈಸಿ ಶರೀರದಲ್ಲಿ ಮೂಡಿರ್ತ ಗಾಯಗಳನ್ನು ಕಂಡು ಮನಮುರುಗಿ
ಮಾತನಾಡಿಸಿ ಎನ್ನ ಮನ ವ್ಯಾಸರವನ್ನು ಪರಿಹರಿಸುವ ತರವನ್ನು ಇಂದ್ಯಾತಕ್ಕೆ ಬಾರದಿಹನು. ಅದು ನನಗೆ ತಿಳಿಯದು ಪಾತ. ಅಯ್ಯೋ, ನಾ ಮಂದ ಭಾಗ್ಯನಾದನು. ಹೌದೇನು? ಕಂದನಾದ ಅಭಿಮಾನನನ್ನು ಕುಂಬಿ ನೀಸರಾದ ಕೌರವರು ಕೊಂದರೋ ಏನೋ. ಅದೇಕೆ ಪಾತ? ಎನ್ನ ಮನಸ್ಸಿಗೆ ಬಹು ಸಂದೇಶವಾಗಿ ತೋರುವುದು ಲಕ್ಷ್ಮೀಪತಿ. ಎನ್ನಗೆ ಸ್ವಲ್ಪ ಹೇಳೋ ಅಭಿಮಾನ್ಯನ ಸಂಗತಿ. ಬಲ್ಲುಣ ನಾರಾಯಣ, ನೀನು ಮಾತ ಮಗರ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಹಾಗಾದರೆ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು ನಾರಾಯಣ.